ನೇರವಾಗಿ ನಮ್ಮ ಪಬ್ಲಿಕ್ ಇರೋ ಕಡೆಗೆ ಹೋಗೋಣ. ಮಾದರಿ ಶಿಕ್ಷಕ ಇದ್ದರೆ ಶಾಲೆಗೆ ಏನಾಗುತ್ತೆ ಅನ್ನೋಕ್ಕೆ ಇದನ್ನು ನಿರ್ದೇಶನ ಇದನ್ನೆಲ್ಲ ಈಗೀಗಲೇ ನೋಡ್ಕೊಂಬಿಡಿ. ಇನ್ನೊಂದು 8-10 ವರ್ಷಕ್ಕೆ ನನ್ನ ಪ್ರಕಾರ ಸರ್ಕಾರಿ ಸ್ಕೂಲ್ ಇರಲ್ಲ. ಇವತ್ತು ಯಾರೋ ಹೇಳ್ತಾ ಇದ್ದಿದ್ದು ನ್ಯೂಸಲ್ಲೋ ಎಲ್ಲೋ ವಾದ ಮಾಡ್ತಾ ಇದ್ದಿದ್ದು ಕೇಳಿಸ್ಕೊತಾ ಇದ್ದೆ, ಪ್ರೆಸ್ ಕಾನ್ಫರೆನ್ಸಲ್ಲೋ ಎಲ್ಲೋ. RT ರೈಟ್ ಟು ಎಜುಕೇಷನ್ ಬಂದಿರೋದ್ರಿಂದ ಖಾಸಗಿ ಶಾಲೆಗಳಲ್ಲಿ ನಮ್ಮ ಬಡ ಮಕ್ಕಳಿಗೂ ಸೀಟ್ ಸಿಗ್ತಾ ಇರೋದ್ರಿಂದ ನಮ್ಮ ಜನನೂ ಒಳ್ಳೆ ಸ್ಕೂಲಲ್ಲಿ ನಮಗೂ ಸಿಕ್ಕಲಿ ಬಿಡು, ನಮ್ಮ ಮಕ್ಕಳಿಗೂ ಅಂತ ಅಲ್ಲಿಗೆ ಅಡ್ಮಿಟ್ ಮಾಡ್ತಿದ್ದಾರೆ. ಯಾರು ಸರ್ಕಾರಿ ಸ್ಕೂಲಿಗೆ ಸೇರಿಸ್ತಿಲ್ಲ. ಈಗ 5-10 ವರ್ಷ ಸರ್ಕಾರಿ ಸ್ಕೂಲ್ ಡಮಾರ್ ಇರೋದೇ ಇಲ್ಲ. ನೋಡ್ತಾ ಇರಿ ಬೇಕಾರೆ. ಅದರಿಂದ ಈಗಲೇ ನೋಡ್ಕೊಂಬಿಡಿ ಸರ್ಕಾರಿ ಸ್ಕೂಲಿಂದ ಚಿತ್ರಣಗಳನ್ನೆಲ್ಲ ಕರೆಕ್ಟಾಗಿ. ಪಾಪ ಇವ್ರು ಚೆನ್ನಾಗಿ ಮಾಡಿದ್ದಾರೆ. ರಾಯಚೂರಿಂದ ಡೊಂಗರಾಂಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿಜ್ಞಾನ ಶಿಕ್ಷಕ ಶರಣಬಸಪ್ಪ. ನೋಡೋಣವೇ? ಪ್ರಯೋಗ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡುತ್ತಿರುವ ಇವರು ಶರಣಬಸಪ್ಪ ನೀಲಗೆರಕರ್. 2013ರಲ್ಲಿ ರಾಯಚೂರಿನ ಡೊಂಗರಾಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ವಿಜ್ಞಾನ ಶಿಕ್ಷಕನಾಗಿ ಸೇರಿದ್ದಾರೆ. ಶರಣಬಸಪ್ಪ ಬಂದಾಗ ಶಾಲೆಯಲ್ಲಿ ನಿರುಪಯುಕ್ತ ವಸ್ತುಗಳೇ ತುಂಬಿ ಹೋಗಿದ್ವಂತೆ. ಇದಕ್ಕಾಗಿ ಕೊಠಡಿಯನ್ನೇ ಮೀಸಲಿಟ್ಟಿದ್ರಂತೆ. ಆದ್ರೆ ಆ ನಿರುಪಯುಕ್ತ ವಸ್ತುಗಳನ್ನೇ ಬಳಸಿ ಅದೇ ಕೊಠಡಿಯನ್ನ ಪ್ರಯೋಗ ಶಾಲೆಯನ್ನಾಗಿ ಮಾಡಿದ್ದಾರೆ. ಈ ಮೂಲಕ ವಿಜ್ಞಾನ ವಿಷಯಗಳನ್ನ ಪ್ರಯೋಗದ ಮೂಲಕ ಮನದಟ್ಟು ಮಾಡಿಸುತ್ತಿದ್ದಾರೆ. ಡಾಕ್ಟರ್ ಶರಣಬಸಪ್ಪ ಸರ್ ಅವರು ನಮ್ಮ ಶಾಲೆಗೆ ವರ್ಗಾವಣೆಯಾಗಿ ಬಂದರು. ಶಾಲೆಯಲ್ಲಿ ಇರುವಂತಹ ಎಲ್ಲಾ ಒಂದು ವಿಜ್ಞಾನ ಪರಿಕರಗಳನ್ನು ವ್ಯವಸ್ಥಿತವಾಗಿ ಜೋಡಣೆ ಮಾಡಿ ಪ್ರತಿದಿನಲೂ ಅವರು ವಿಜ್ಞಾನದ ಒಂದು ಪ್ರಯೋಗಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸುತ್ತಾ ಎಲ್ಲಾ ವಿದ್ಯಾರ್ಥಿಗಳು ಇದರಿಂದ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಯೋಗ ಶಾಲೆಯ ಜೊತೆಗೆ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆಯನ್ನು ಅಳವಡಿಸಿದ್ದಾರಂತೆ. ಶರಣಪ್ಪ ಮಿಶ್ರ ವಿಜ್ಞಾನ ಪ್ರಯೋಗ ಶಾಲೆಯನ್ನ ನೋಡೋಕೆ ಜಿಲ್ಲೆಯ ಮೂಲೆ ಮೂಲೆಯಿಂದಲೂ ಶಿಕ್ಷಕರು ಬರ್ತಿದ್ದಾರಂತೆ. ಕಸದ ರಸ ಎನ್ನುವ ಹಾಗೆ ಆ ಒಂದು ವಿಜ್ಞಾನ ಪ್ರಯೋಗವನ್ನು ನಿರ್ಮಾಣ ಮಾಡಿ ಮಕ್ಕಳಲ್ಲಿ ಏನಪ್ಪ ಅಂದ್ರೆ ದಿನನಿತ್ಯ ವಾರಕ್ಕೊಂದು ವಿಜ್ಞಾನದ ಪ್ರಯೋಗ ಅಂತೇಳಿ ಒಂದು ಕಾರ್ಯಕ್ರಮ ನಮ್ಮ ಇಲಾಖೆದ ಇದೆ. 10 ಅಂಶಗಳ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಏನಪ್ಪ ಅಂದ್ರೆ 5ನೇ ತರಗತಿಯಿಂದ 8ನೇ ತರಗತಿವರೆಗೆ ವಾರಕ್ಕೆ ಒಂದು ಸರಳವಾದಂತಹ ಒಂದು ವಿಜ್ಞಾನ ಪ್ರಯೋಗವನ್ನ ನಾವು ಮಾಡ್ತಾ ಇರ್ತೀವಿ. ಶಾಲಾ ಸುಧಾರಣಾ ಸಮಿತಿ ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಸುಸಜ್ಜಿತ ಪ್ರಯೋಗ ಶಾಲೆ ನಿರ್ಮಾಣ ಸಾಧ್ಯವಾಗಿದೆ. ಜೊತೆಗೆ ಶಿಕ್ಷಕ ವೃಂದವು ಬೆಂಬಲವಾಗಿ ನಿಂತಿದೆ ಅಂತಾರೆ ಈ ನಮ್ಮ ಪಬ್ಲಿಕ್ ಹೀರೋ. ಕ್ಯಾಮರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಕಟಕಲ್, ಪಬ್ಲಿಕ್ ಟಿವಿ, ರಾಯಚೂರು. ಈ ಕುರಿತಂತೆ ಮಾತನಾಡೋದಕ್ಕೆ ಈಗ ವಿಜ್ಞಾನ ಶಿಕ್ಷಕರಾದಂತಹ ಶರಣಬಸಪ್ಪ ಅವರು ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. 2013ರಲ್ಲಿ ನೀವು ಬಂದಾಗ ಹೆಂಗಿತ್ರಿ ಶಾಲೆ, ಈಗ ಹೆಂಗೈತ್ರಿ? ನಾವು ಬಂದಾಗ ಮತ್ತೆ ನಂದು ನಾನೇ ಹೇಳ್ಕೊಂಡಂಗಾಗತ್ತ ನಾನ್ ಮಾಡಿದೆ ಅಂತ ಇದ್ದ ಚಿತ್ರದಲ್ಲಿ ನಾವು ಬದಲಾವಣೆಗಳನ್ನ ಮಾಡಕ ಪ್ರಯತ್ನ ಪಡ್ತಾ ಇದ್ದೀನಿ. SDMC ಮೆಂಬರ್ಸ್ ಆಗಿರ್ಬೋದು, ತಾಲೂಕಾ ಪಂಚಾಯತ್ ಮೆಂಬರ್ಸ್ ಆಗಿರ್ಬೋದು, ಮತ್ತು ಊರಿನ ಜನ ಆಗಿರ್ಬೋದು, ಮತ್ತು ನನ್ನ ಶಾಲಾ ಸಿಬ್ಬಂದಿ ಎಲ್ಲರೂ. ಸ್ಕೂಲ್ನಾಗ ಎಷ್ಟು ಮಕ್ಕಳಿದ್ದಾರೆ ಮೇಷ್ಟ್ರೆ? ನಮಸ್ಕಾರ ಸರ್. ರಂಗನಾಥ ಸರ್ ನಮಸ್ಕಾರ ಸರ್. ಎಷ್ಟು ಮಕ್ಕಳಿದ್ದಾರೆ? 426 ಮಕ್ಕಳಿದ್ದಾರೆ. ಎಷ್ಟಿರ್ಬೇಕು ಕರ್ನಾಟಕದಲ್ಲಿ? ನೀವೇ? ಹಾಗೇನಿಲ್ಲ ಸರ್, ಬೇರೆ ಶಾಲೆ ಇರ್ಬೋದಲ್ಲ. ಬೇರೆ ಶಾಲೆಯಲ್ಲೂ ಇರ್ಬೋದಲ್ಲ ಸರ್? ಇಲ್ಲ ಯಾಕೋ 420 ಸರ್ಕಾರಿ ಸ್ಕೂಲಲ್ಲಿ ಅಂದ್ರೆ ನೀವೇ ಹೈಯೆಸ್ಟ್ ಇದ್ದೀರಿ ಬಿಡ್ರಿ. ಅಂದ್ರೆ ನಮ್ ಶಾಲೆ ಸುತ್ತಮುತ್ತ ನಮ್ದು ದೊಡ್ಡ ಶಾಲೆ ಸರ್. ಒಂದ್ 4-5 ಹಳ್ಳಿ ಮಕ್ಕಳು ನಮ್ ಶಾಲೆಗೆ ಬಂದು ಟ್ಯಾಗ್ ಆಗ್ತದೆ. ಜೋರಾಗಿ ಹೇಳ್ಬೇಡಿ, ಪ್ರೈವೇಟ್ನವ್ರು ಬಂದು ಸ್ಟಾರ್ಟ್ ಮಾಡ್ತಾರೆ ಪಕ್ಕದಲ್ಲಿ. ಈಗ ಇಲ್ಲ ಹಾಗಲ್ಲ ಸರ್, ಸಾಧ್ಯ ಇಲ್ಲ ಸರ್ ಅಲ್ಲಿ ಮಾಡೋದಕ್ಕೆ. ಯಾಕಂದ್ರೆ ಅಲ್ಲಿ ಸುಮಾರು ಇನ್ಕನ್ವೀನಿಯಂಟ್ ಇದೆ ಸರ್. ಅಲ್ಲಿಂದ ಯಾವುದೇ ವಾಹನಗಳು ಬರಲ್ಲ ಸರ್. ಬಸ್ ಫ್ಯಾಕಲ್ಟಿ ಕೂಡ ಇಲ್ಲ ಅಲ್ಲಿ. ಹೌದು, ನಾನು ಬಹಳ ಒಂದು 25 ವರ್ಷದಿಂದ ಡೊಂಗರಾಂಪುರಕ್ಕೆ ಬಂದಿದ್ದೆ ನಾನು. ಹೌದಾ ಸರ್? ಈಗಲ್ಲ, 25 ವರ್ಷದಿಂದ ನಾನು ಹೇಳ್ತಿರೋದು. ಯಾಕಂದ್ರೆ ನದಿ ತೀರ ಸರ್ ನನ್ನ ಶಾಲೆ ಇರೋದು. ಆಗ್ಲಿ ಪರವಾಗಿಲ್ಲ. ಓಕೆ, ಈಗ ನೀವು ಮಾಡ್ಕೊಂಡಿರೋ ಈ ಎಲ್ಲ ವ್ಯವಸ್ಥೆಗಳು ನೀವೇ ಸ್ಥಳೀಯವಾಗಿ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿಕೊಂಡು ಮಾಡಿರೋದಾ? ಇಲ್ಲ ಸರ್, ಈಗ ನಮ್ಮ ಹಿರಿಯ ಸ್ನೇಹಿತ ತಾಲೂಕಾ ಪಂಚಾಯತ್ ಮೆಂಬರ್ ಪ್ರಭಾಕರ್ ರೆಡ್ಡಿ ಅವರು ಅದು ತರಿಸಿ ಇಟ್ಟಿದ್ರು ಸರ್ ಮುಂಚೆ. ಅದು ವಿಜ್ಞಾನ ಶಿಕ್ಷಕರು ಇರಲಾರದ ಕಾರಣಕ್ಕಾಗಿ ಅದನ್ನ ಹಾಗೆ ಪ್ಯಾಕಪ್ ಮಾಡಿ ಇಟ್ಟಿದ್ರು. ನಾನು ಹೋದ ನಂತರ ಒಂದು ಪಾಳು ಬಿದ್ದಂತ ಒಂದು ಕೊಠಡಿಯನ್ನ ಅದನ್ನ ಅವ್ರಿಗೆ ಹೇಳ್ಕೊಂಡು ಅದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಿಸ್ಕೊಂಡು ಅವ್ರ ಕಡೆಯಿಂದನೇ ಎಲ್ಲ ಮಾಡಿಸಿನಿ ಸರ್. ಮತ್ತೆ ತಾಲೂಕು ಪಂಚಾಯತ್ ಕಡೆಯಿಂದ ಆಗಲಿ ನಾನು ಎಲ್ಲಿಂದ ಬಂತು ನಿಮಗೆ? ಅದು ಸೆಲ್ಕರ್ ಸೋಲಾರ್ ಕಡೆಯಿಂದ ಅವರು ತಾಲೂಕು ಪಂಚಾಯತ್ ಅವರಿಗೆ ಕೇಳಿದ್ರು. ನಾವು ಅದಕ್ಕಂದ್ರೆ ಸಬ್ಸಿಡಿ ಕೊಡ್ತೀವಿ ನಾವು ಅಂತ ಹೇಳಿದ್ರು. ಅದಕ್ಕೆ ಮತ್ತೆ ನಾವೇನ್ ಕಾಂಟ್ರಿಬ್ಯೂಟ್ ಮಾಡ್ಬೇಕು ಅಂದ್ರೆ ನೀವು ಎಷ್ಟು ಕೊಡಿದ್ರೆ ಕೂಡಿ, ನಾವು SDMC ಅವರು ಶಾಲಾ ಶಿಕ್ಷಕರು ಸೇರ್ಕೊಂಡು ಉಳಿದಿದ್ದ ಅಮೌಂಟ್ ಅನ್ನು ಹಾಕ್ತೇನೆ ಅಂತ ಹೇಳ್ಕೊಂಡು ವೈಯಕ್ತಿಕವಾಗಿ ನಾನು ಕೂಡ ಭಾಗಿಯಾಗಿ ಆ ಒಂದು ಟಿವಿಯನ್ನ ಹಾಕ್ಸ್ಕೊಂಡಿದ್ದೀವಿ ಸರ್. ನೀವು ಸ್ವಲ್ಪ ಲೈಟ್ ಆಗಿ ನಿಮ್ ಜಾಬಿಂದ ದುಡ್ಡು ಹಾಕಿದ್ರಾ? ಇಲ್ಲ ಸರ್, ಯಾವಾಗ್ಲೂ ಪ್ರತಿ ತಿಂಗಳ 200 ರೂಪಾಯಿ ನನ್ನ ಕೈಯಿಂದ ಹಾಕ್ಕೋತೀನಿ ಸರ್. ನಾನು 200 ರೂಪಾಯಿ ಏನಕ್ಕೆ?
ಪ್ರತಿಯೊಂದು ಡ್ರಾಯಿಂಗ್ ಶೀಟ್ ಆಗಿರ್ಬೋದು, ಕ್ಯಾಂಡಲ್ ಆಗಿರ್ಬೋದು, ಏನಾದ್ರು ಬಲೂನ್ಸ್ ಆಗಿರ್ಬೋದು, ಏನೇ ಒಂದು ಬೇಕಾಗಿದ್ರು ಕೂಡ ನಾನು ವೈಯಕ್ತಿಕ ತಂದು ಹಾಕೋತೀನಿ ಸರ್ ನಾನು. ರಿಸಲ್ಟ್ ಹೆಂಗಿದೆ ರೀ ಸರ್? ರಿಸಲ್ಟ್ ಪರವಾಗಿಲ್ಲ ಮೇಡಮ್. ಈಗ ಇನ್ನು ಪ್ರಯತ್ನ ಪಡ್ತಾ ಇದ್ದೀನಿ, ಮುಂದೆ ಏನಿದೆ ಅಂತ ಹೇಳಕ್ ಆಗಲ್ಲ ಅಲ್ವಾ. ಈ ಸ್ಮಾರ್ಟ್ ಕ್ಲಾಸ್ ಇಂದ ನಿಜಕ್ಕೂ ಹೆಲ್ಪ್ ಆಗುತ್ತೇನ್ರಿ? ಆಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಶಿಕ್ಷಕರು ಇಲ್ಲ ಅಂದಾಗ, ನಾನು ಇಲ್ಲ ಅಂದಾಗ ಬೇರೊಬ್ರು ಶಿಕ್ಷಕರು ಬಂದು ನಾನು ಪಾಠ ಮಾಡೋದನ್ನ ಅವ್ರಿಗೆ ಹೇಳಿ ಹೋಗಿದ್ನಂದ್ರೆ ಆ ಮಕ್ಕಳು ಕೂಡ ಪ್ಲೇ ಮಾಡ್ಕೊಂಡು ಮತ್ತೆ ಶಿಕ್ಷಕರು ಕೂಡ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಸಾಕು, ಕ್ಲಾಸ್ ನಡೆಯುತ್ತೆ ಮೇಡಮ್. ಅದು ನಿಮ್ ಪ್ರಯೋಗಶಾಲೆ ಸ್ಪೆಷಾಲಿಟಿ ಏನ್ರಿ ಸರ್? ಎಲ್ಲಾ ಕಡೆಯಿಂದ ಜನ ಬಂದ್ ನೋಡ್ತಾರಂತಲ್ಲ. ಪಕ್ಕದಲ್ಲಿರಂತ ಶಾಲೆಗಳಿಂದ ಶಿಕ್ಷಕರು ಬಂದು ನೋಡ್ತಾ ಇದ್ದಾರೆ ಮೇಡಮ್. ಮಕ್ಕಳಿಗೆಲ್ಲ ಅನುಕೂಲ ಆಗ್ತಾ ಇದೆ. ಬಂದು ನೋಡ್ಕೊಂಡು ಹೋಗ್ತಿದಾರೋ ಅವ್ರ ಸ್ಕೂಲಲ್ಲೂ ಮಾಡಕ್ ಹೋಗ್ತಿದಾರೋ? ಇಲ್ಲ ಸರ್, ಅದರಿಂದ ಉಪಯೋಗ ಕೂಡ ತಗೊಳ್ತಾ ಇದ್ದಾರೆ. ನನ್ನ ಮಕ್ಕಳು ಕೂಡ ವೈಯಕ್ತಿಕವಾಗಿ ತಾವೇ ಕೆಲವೊಂದು ವಿಜ್ಞಾನ ಉಪಕರಣಗಳನ್ನ ಮಾಡ್ತಾ ಇದ್ದಾರೆ ಸರ್. ವೆರಿ ನೈಸ್ ಸರ್. ಬಟ್ ನಿಮ್ ಶಾಲೆ ಈ ಉದ್ಧಾರಕ್ಕೆ ಎಲ್ಲರೂ ಶ್ರಮಿಸಿದ್ದಾರೆ ಅಂತ ಹೇಳ್ರಿ ಸರ್. ಗ್ರಾಮ ಪಂಚಾಯತ್ ಎಲ್ಲರೂ ಸಹಕಾರ ಇದೆ ಸರ್ ಅದಕ್ಕೆ. ಒಳ್ಳೇದಾಯ್ತು ಸರ್. ಅಂತ ಒಂದು ಹೈದರಾಬಾದ್ ಕರ್ನಾಟಕದ ರಾಯಚೂರಿನ ಡೊಂಗರಾಂಪುರದಲ್ಲಿ ಇಂಥ ಒಂದು ಸಾಧನೆ, ಒಂದು 400 ಮಕ್ಕಳು ಇನ್ನೂ ಸರ್ಕಾರಿ ಸ್ಕೂಲ್ನಲ್ಲಿ ಇವೆ ಅನ್ನೋದೇ ನನಗೆ ಬಹಳ ಸಂತೋಷ ಸುದ್ದಿ. ಈಗ ತಾನೇ ಹೇಳ್ತಿದ್ದೆ, ರೈಟ್ ಟು ಎಜುಕೇಷನ್ನಲ್ಲಿ ಎಲ್ಲ ಪೇರೆಂಟ್ಸ್ ಪ್ರೈವೇಟ್ ಸ್ಕೂಲ್ಗೆ ಹಾಕ್ತಿದ್ದಾರೆ ಮಕ್ಕಳನ್ನ. ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ಸರ್ಕಾರಿ ಸ್ಕೂಲೇ ಇರಲ್ಲ ತಗೊಳ್ಳಿ ಅಂತ. ಮುಂದೆ ಏನಾಗುತ್ತೆ ಗೊತ್ತಿಲ್ಲವಲ್ಲ ಸರ್ ನಮಗೆ. ಅಲ್ಲ, ನಿಮ್ಮ ಟೈಮ್ಗೇನು ಆಗಲ್ವೇನೋ ಬಿಡಿ, ಮುಂದಕ್ಕೆ ಬರೋರ ಟೈಮ್ ಕಷ್ಟ ಅಷ್ಟೇ. ಅಷ್ಟೇ ಸರ್. ಆಯ್ತು, ಏನು ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸರ್. ಮಕ್ಕಳಿಗೆ ರಿಸಲ್ಟ್ ಚೆನ್ನಾಗಿ ಬರಲಿ ಅಷ್ಟೇ, ಎಲ್ಲ ಪ್ರಯತ್ನಗಳ ಫಲವಾಗಿ. ಸರ್, ಥ್ಯಾಂಕ್ ಯು ಸರ್. ಆಲ್ ರೈಟ್, ಥ್ಯಾಂಕ್ ಯು. ಶ್ರೀ ಮೇಷ್ಟ್ರು ಹೇಳ್ತಾ ಇದ್ರು ಕಥೆನ, ನೀವು ಕೇಳಿಸ್ಕೊತಾ ಇದ್ರಿ. ಒಬ್ಬೊಬ್ಬ ಶಿಕ್ಷಕ ಮನಸ್ಸು ಮಾಡಿಕೊಂಡು ಹೋದರೆ ಹೀಗಾಗತ್ತೆ. ಒಳ್ಳೆ ಸರ್ಕಾರಿ ಸ್ಕೂಲ್ನಲ್ಲಿ ಒಳ್ಳೆ ಎಜುಕೇಷನ್ ಕೊಡ್ತಿದ್ದಾರೆ, ಟಫ್ ಆಗಿದ್ದಾರೆ, ಸ್ಟ್ರಿಕ್ಟ್ ಆಗಿರ್ತಾರೆ ಅನ್ನೋದೇ ಆದರೆ, ಮತ್ತು ಸಣ್ಣ ಪುಟ್ಟ ಫೆಸಿಲಿಟಿಗಳು ಇವೆ ಇಲ್ಲಿ ಅನ್ನೋದಿದ್ದರೆ ಭಾಳ ಕಡೆ ಮಕ್ಕಳನ್ನು ಕಳಿಸ್ತಾರೆ ಜನ ಅಲ್ಲಿಗೇನೇನೆ. ಪ್ರೈವೇಟ್ಗೇ ಕಳಿಸ್ಬೇಕು ಅಂತ ಅವ್ರೇನು ಕಾಯ್ಕೊಂಡು ಕೂತಿರಲ್ಲ. ಒಂದೊಂದು ಸರಿ ಹಿಂಗಾಗತ್ತೆ. ಇಂಥ ಶಾಲೆಗಳು ಕಡಿಮೆ. ಒಂದು ವಿರಾಮಕ್ಕೆ ಹೋಗೋಣ, ವಿರಾಮದಿಂದ ವಾಪಸ್ ಬರೋಣ. ವಾಪಸ್ ಬಂದು ಉಳಿದ ಸುದ್ದಿಗಳಿವೆ. ಮಹದಾಯಿ ಪ್ರತಿಷ್ಠೆಗೆ ಬಲಿಯಾಗುವ ಲಕ್ಷಣವೂ ಹೆಚ್ಚಾಗ್ತಾ ಇದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಸಿಎಂ ಫಡ್ನವೀಸ್ ಜೊತೆ ಮಾತನಾಡಿದ್ದೇನೆ, ಗೋವಾದಲ್ಲೂ ಪ್ರಯತ್ನ ಮಾಡ್ತೇವೆ, ಆದರೆ ಗೋವಾ ಹಾಗೂ ಮಹಾರಾಷ್ಟ್ರ ಕಾಂಗ್ರೆಸ್ ನಾಯಕರೊಂದಿಗೆ ನೀವು ಮಾತನಾಡಿ ಅಂತ ಹೇಳಿರೋ ಬಿಜೆಪಿಗೆ ಸಿದ್ದರಾಮಯ್ಯ ಆಗಲ್ಲ ಅಂತ ನಿರಾಕರಿಸಿದ್ದಾರೆ. ಹಾಸನ ಶಾಸಕ ಎಚ್.ಎಸ್. ಪ್ರಕಾಶ್ ಸಹೋದರ ಹಾಗೂ ಪಶು ವೈದ್ಯಕೀಯ ಇಲಾಖೆ ಉಪನಿರ್ದೇಶಕರಾಗಿದ್ದಂತ ಮೋಹನ್ ದಾಸ್ ಎನ್ನುವವರಿಗೆ ಸಚಿವ ಎ ಮಂಜು ಧಮಕಿ ಹಾಕಿದಂತ ಆರೋಪ ಈಗ ಕೇಳಿ ಬಂದಿದೆ. ಮೊಬೈಲ್ ಮೂಲಕ ಮೋಹನ್ ದಾಸ್ ಕರೆ ಮಾಡಿದ ಎ ಮಂಜು ಕರೆ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ನೀವು ಹಣ ಪಡೆದಿದ್ದೀರಾ, ಇದಕ್ಕೆ ಸಂಬಂಧಿಸಿದಂತ ದಾಖಲೆ ನನ್ನ ಬಳಿ ಇದೆ, ತಿದ್ದಿಕೊಳ್ಳದಿದ್ರೆ ದೂರದ ಊರಿಗೆ ವರ್ಗಾವಣೆ ಆಗ್ತೀರಿ ಅಂತ ಬೆದರಿಕೆಯನ್ನ ಹಾಕಿದ್ದಾರೆ.